ವೆಲ್ಕಮ್ ಟು ಲಕ್ಷ್ಮೀ ಶಯನ ವ್ಲಾಗ್. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮಾಡಿ. ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮಾರ್ನಿಂಗು ಹಾಲು ತರಕ್ಕೆ ಹೋಗಿದ್ದೆ, ಹಾಗೆ ಇದು ಡಿಫ್ರೆಂಟ್ ಆಗಿರೋ ಒಂದು ತರಕಾರಿನ ನೋಡಿ ಮನೆಗೆ ತಂದಿದ್ದೀನಿ. ಅದು ವೆಯ್ಟ್ ಲಾಸ್ಗೆ ಎಲ್ಲದಕ್ಕೂ ತುಂಬ ಅಂದರೆ ತುಂಬ ಹೆಲ್ದಿ ಫುಡ್ ಅಂತಲೇ ಅನ್ಬೋದಂತೆ. ಹೈಗಾಗಿರ್ಬೋದು ಅಥವಾ ಕಿಡ್ನಿಗಾಗಿರ್ಬೋದು, ಡೈಜೆಷನ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಆರಾಮಾಗಿ ಯೂಸ್ ಮಾಡಿದ್ರೆ ಒಳ್ಳೆ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಮಾರ್ನಿಂಗ್ ಆ್ಯಸ್ ಯೂಶ್ವಲ್ ರೊಟೀನ್ ನೋಡೋಣ ಬನ್ನಿ. ಹಾಗೆ ಹೆಣ್ಮಕ್ಳು ಮನೆಯೊಳಗೆ ಇಲ್ಲದೇ ಇದ್ದಾಗ ಗಂಡಸರು ಮಾಡೋ ಫಜೀತಿ ಕೆಲಸಗಳು ಈ ರೀತಿ ಇರುತ್ತೆ. ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಮ್ಮ ಕತೆ ಗೋವಿಂದ ಆಗಿರುತ್ತೆ. ಗುಡ್ ಮಾರ್ನಿಂಗ್. ಇದಾ ಏನದು? ಏನಿದು? ಏನ ಅದು ಹೆಸ್ರಾ? ಏನದು ಹೆಸ್ರು? ನಂಗೇನು ಗೊತ್ತು, ಹೇಳು ನೀನೆ. ತಿಂದೆ? ನಾನಾ ಬಿಸ್ಕೆಟ್ ತಿಂದೆ. ಹಾಂ ಬಿಸ್ಕೆಟ್ ತಿಂದೆ ಅಮ್ಮ. ನಾನು ಬಿಸ್ಕೆಟ್ ಫುಲ್ ತಿನ್ಕೊಂಡೆ. ಇದೇನು ಅಂತಂದರೆ ತಿಂದೆ. ಏನು ತಿಂದೆ ಅಂದರೆ ಅದು ಹೆಸ್ರೇ ತಿಂದೆ. ಹ್ಞೂ ಅದು ಹೆಸ್ರೇ ತಿಂದೆ ಅಂತ. ಇಂಗ್ಲೀಷಲ್ಲಿ ರೌಂಡ್ ಗ್ರೌಂಡ್ ಅಂತಾರೆ. ಹ್ಞೂ ತಿಂದೆ ಅಂತ ಅದು ಹೆಸ್ರು. ಪಲ್ಯ ಮಾಡ್ಕೊಡ್ತೀನಿ ಇವತ್ತು. ಇದ್ರ ಪಲ್ಯ ಹಣ್ಣಲ್ಲ ಚಿನ್ನು, ಇದು ಹೆಸ್ರೇ ತಿಂದೆ ಅಂತೆ. ನಾನು ನಿನ್ನ ಹತ್ರ ಏನು ತಪ್ಪು ಮಾಡಿದೆ? ಓಹೋ ಹೌದಂತೆ. ನಿನಗೆ 3 ಚಾಕ್ಲೇಟು, ನನಗೆ 3 ಚಾಕ್ಲೇಟ್ ಕೊಟ್ಟಿದ್ದಪ್ಪ. ನಿಂದೇನು ಮಾಡಿದೆ? ನಿಂದೆ 3 ಚಾಕ್ಲೇಟ್ ಏನು ಮಾಡಿದೆ? ನನಗೆ ಕೊಟ್ಟಿದ್ದು, ನಾನು ನೋಡಿ ಇಲ್ಲಿ 2 ಚಾಕ್ಲೇಟ್ಸ್ ಇದೆ ಅಲ್ವಾ. ಸೊ ನನಗೆ 3 ಚಾಕ್ಲೇಟ್ಸ್ ಕೊಟ್ಟಿದ್ರು, ಅವನಿಗೆ 3 ಚಾಕ್ಲೇಟ್ ಕೊಟ್ಟಿದ್ರು. ಸೊ ಇದು ಡೈಲಿ ಒಂದೊಂದು ತಿನ್ನುವಂತ ಕೊಟ್ಟರೆ ಈ ಚಾಕ್ಲೇಟ್ಸ್ನ. ನನ್ನ ಮಗ ಏನು ಮಾಡ್ತಾನೆ ಅಂದರೆ, ನನ್ನ ಹತ್ರ ಇರೋ ಚಾಕ್ಲೇಟ್ನ ಅವನ ಹತ್ರ ಇರೋದೆಲ್ಲ ತಿನ್ಬಿಟ್ಟು ಆಮೇಲೆ ನನ್ನ ಹತ್ರಕ್ಕೆ ಬಂದು ನನಗೂ ತಿನ್ನೋಕ್ಕೆ ಬಿಡಲ್ಲ ಅವನು. ಹಾಗಾಗಿ ನಾನು ಮೊದಲೇ ತಿನ್ಕೊಬಿಟ್ಟಿದ್ದೆ, ಅದಕ್ಕೆ ಅವ್ನು ನನಗೆ ಬೈತಾವನೆ. ನನಗೆ ತುಂಬ ತಪ್ಪು ಮಾಡಿಬಿಟ್ಟೆ ಅಂತ. ನಿನಗೆ ಚಾಕ್ಲೇಟ್ ಇಲ್ಲ, ಇಸ್ಕೋ, ತಗೋ. ನಾನೇ ಕಾಸು ಕೊಡಲಿ? ನಾನು ಎತ್ಕೊತೀನಿ ಹೋಗೀಗ. ಗುಂಡಣ್ಣ ನೀನು. ನಾನು ಮರ್ಚಾಯ್ತು. ಆಗಿಲ್ಲ. ನೋಡ್ರಿ, ನಂದೇ ಪವರ್ ಇರೋದು. ಏನ್ ನಿಂದೆ ಪವರು? ನೋಡ್ರೋ ನೋಡ್ರೋ. ಎಂತ ಅಲ್ಲಲ್ಲ, ಇಲ್ಲಿ ಜೋಡ್ಸಪ್ಪ, ಇಲ್ಲಿ ಜೋಡ್ಸಿ. ನನಗೆ ಒಂದು ಕೆಲಸ ಮಾಡಿದ್ರೆ ಕೆಲಸ ಮಾಡ್ತಾನೆ. ನಿನ್ಗೂ ನಾನು ಹೆಲ್ಪ್ ಮಾಡಿಲ್ಲ. ಇನ್ನೊಂದ್ಸರಿ ಹೇಳು, ಏನದು? ಮಕ್ಳಿಗೆ ರಜಾ ಕೊಟ್ರೆ ಅಮ್ಮಂದಿರಿಗೆ ಈ ಥರಕ್ಕೆ ಹೆಲ್ಪ್ ಮಾಡ್ಬೋದು. ಹೆಲ್ಪ್ ಮಾಡ್ಬೋದಾ? ಯಾರು ಹೇಳ್ಕೊಟ್ಟಿದ್ದು? ನಾಯಿ ಕಲ್ತ್ಕೊಂಡೆ. ನೀನೇ ಕಲ್ತ್ಕೊಂಡ? ಮುದ್ದು ಮಗ ಕಲ್ತ್ಕೊಂಡ? ಯಾವ್ದನ್ನ ಹಿಡ್ಕೋಬೇಕು? ಗೊತ್ತು. ಆ ತುದಿ ಈ ತುದಿ ಹಿಡ್ಕೊ. ಬಿಡು ಬಿಡು ಬಿಡು, ಕೆಳಗಡೆ ಬಿಟ್ಬಿಡು, ಕೆಳಗಡೆ ಬಿಟ್ಬಿಡು, ನಾನೇ ಮುಚ್ಕೊತೀನಿ. ಯಾರವರು? ರಣಧೀರ?
ನೋಡಿ ನನ್ನ ಮಗ ಎಷ್ಟು ಹೆಲ್ಪ್ ಮಾಡ್ತಾನೆ ಪಾಪ. ಅವಾಗಲೇ ಏನಂತೆ, ನಾನು ನಿಂಗೆ ಹೆಲ್ಪ್ ಮಾಡಕ್ಕೆ ಬರಲ್ಲ. ಇದನ್ನು ತಿಂದ ಅಥವಾ ಆ್ಯಪಲ್ ಗೋಲ್ಡ್ ಅಂತ ಕರೀತಾರೆ. ಇದರಲ್ಲಿ ನಮಗೆ ತುಂಬ ಹೆಲ್ತ್ ಬೆನಿಫಿಟ್ ಇದೆ, ನೋಡ್ತಾ ಇರ್ಬೋದು. ಸೊ ಒಮ್ಮೆ ಎಲ್ಲರೂ ಮನೇಲಿ ಟ್ರೈ ಮಾಡಿ. ಇದನ್ನು ನೋಡಿ ತೊಳ್ಕೊಂಡಿದ್ದೀನಿ. ಸೊ ಯಾವ ರೀತಿ ಇದೆ ಅಂತ ಇದು. ಸೊ ಇದನ್ನು ಸಿಪ್ಪೆ ತೆಗಿಬೇಕು ಅಂತ ಹೇಳಿದ್ದಾರೆ. ಸೊ ಸಿಪ್ಪೆ ತೆಗಿತಾ ಇದ್ದೀನಿ ಈಗ. ಸೇಮು ಚೇಪೆಕಾಯಿ ಯಾವ ರೀತಿ ಕಟ್ ಮಾಡಿದ್ರೆ ಇರುತ್ತೆ ಆ ಥರ ಇದೆ. ಸೊ ನಾನು ಸಿಪ್ಪೆನ ಸ್ವಲ್ಪ ಇದು ಮಾಡ್ತೀನಿ. ಸೇಮು ಹೀರೆಕಾಯಿ ಥರನೇ ಈ ರೀತಿ ಮಾಡ್ಕೋಬೇಕು ನೀಟಾಗಿ. ನೋಡಿ ಈ ರೀತಿ ಯಾವ ರೀತಿ ಇದೆ ಅಂದರೆ, ನಾವು ಆ್ಯಪಲ್ನ ಈ ರೀತಿ ಕೆರೆದ್ರೆ ನೋಡಿ ಈ ಥರ ಬರುತ್ತಲ್ವ ಮೀನ, ಆ ಟೈಪ್ ಬರುತ್ತೆ. ಸೊ ಆ ರೀತಿ ನೀಟಾಗಿ ಸಿಪ್ಪೆನೆಲ್ಲ ಇದು ಮಾಡ್ಕೋಬೇಕು. ಸೊ ಇದನ್ನೆಲ್ಲ ತಕ್ಕೊಂಡ್ಮೇಲೆ ಈ ರೀತಿ ನೀಟಾಗಿ ಸಿಪ್ಪೆನೆಲ್ಲ ಹೊರ್ಕೊಂಡಿದ್ದೀನಿ. ಸೊ ಒಳಗೆ ಯಾವ ರೀತಿ ಇದೆ ಅಂತ ನೋಡೋಣ. ನೋಡಿ ಒಳಗಡೆ ಸೇಮ್ ಹೀರೆಕಾಯಿ ಯಾವ ರೀತಿ ಇರುತ್ತೋ ಅದೇ ಥರ ಅಂಗಡಿಯವ್ರು ಅದೇ ಅಂದಿದ್ದು. ಸೇಮ್ ಹೀರೆಕಾಯಿ ಪಲ್ಯ ಯಾವ ರೀತಿ ಮಾಡ್ತೀವೋ ಆ ರೀತಿ ಮಾಡಬೇಕು ಅಂತ ಅಂದರು. ನೋಡಿ ಅದೇ ಥರ ಇದೆ. ಇದನ್ನೆಲ್ಲ ರಿಮೂವ್ ಮಾಡಬೇಕಂತೆ, ಇದನ್ನು ತೆಗಿಬೇಕಂತೆ. ಸೊ ಹೀರೆಕಾಯಿ ಒಳಗಡೆ ಇರುತ್ತಲ್ಲ ಬೀಜ, ಅದನ್ನೆಲ್ಲ ತೆಗಿತೀವಲ್ಲ ಅದೇ ಥರನೇ ಇದನ್ನು ಸಹ ರಿಮೂವ್ ಮಾಡಬೇಕು. ನೋಡಿ ಈ ರೀತಿ. ಸೊ ಮತ್ತೊಂದು ಸಲ ತೋರಿಸ್ತಾ ಇದ್ದೀನಿ ನೋಡಿ. ಇದು ಕಟ್ ಮಾಡಿಕೊಂಡ್ರೆ ಸೊ ಇದು ಒಳಗಡೆ ಇರುವಂತಹ ಬೀಜನೆಲ್ಲ ತಕ್ಕೋಬೇಕು. ನೋಡಿ ಈ ರೀತಿ. ಇದು ಹೆಲ್ತ್ಗೆ ತುಂಬ ಒಳ್ಳೆಯದಂತೆ. ನೋಡೋಣ, ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಸೊ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಇದನ್ನು ನಾನು ಮಾಮೂಲಿ ಪಲ್ಯ ಮಾಡೋದ್ರಿಂದ ಸಣ್ಣ ಸಣ್ಣಗೆ ಹೆಚ್ಕೊತೀನಿ ಈ ರೀತಿ. ನೋಡಿ ಈ ರೀತಿ ಹೆಚ್ಕೊತೀನಿ. ನೋಡೋಣ ಯಾವ ರೀತಿ ಬರುತ್ತೆ ಅಂತ ಹೇಳಿ. ಈ ರೀತಿ ಸಣ್ಣಗೆ ಹೆಚ್ಕೊತೀನಿ ಮೊದಲು. ಇದರಲ್ಲಿ ಬೀಜನೇ ಇಲ್ಲ ನೋಡಿ. ಇದನ್ನು ಹಾಗೆ ಹಾಕ್ತೀನಿ. ಇದು ತುಂಬ ಎಳೆದು ಕೊಟ್ಟಿದ್ದಾರೆ ಪಾಪ ಅವರು. ನಾನು ಫಸ್ಟ್ ಟೈಮ್ ನೋಡಿದ್ದು, ಅಂಗಡಿಗೆ ಹೋದಾಗ ಏನಿದೆ ಇದು ಒಂಥರ ಡಿಫ್ರೆಂಟಾಗಿದೆ, ಮಿನಿ ಕುಂಬಳಕಾಯಿ ಅಂತ ಕೇಳಿದೆ. ಅದು ನೋಡೋದಕ್ಕೆ ಪುಟಾಣಿ ಕುಂಬಳಕಾಯಿ ಥರ ಇತ್ತಲ್ಲ. ಇದರಲ್ಲಿ ಏನು ಮಾಡ್ತಾರೆ ಅಂದರೆ, ಅಕ್ಕ ಇದು ಹೆಸರು ನನಗೂ ಗೊತ್ತಿಲ್ಲ, ಬಟ್ ಇದರಲ್ಲಿ ಪಲ್ಯ ಮಾಡ್ತಾರಕ್ಕ. ಮೊನ್ನೆ ನಾನು ಮಾಡಿದ್ದೆ, ತುಂಬ ಚೆನ್ನಾಗಿದೆ ಪಲ್ಯ. ಸೇಮ್ ಹೀರೆಕಾಯಿ ಯಾವ ರೀತಿ ಮಾಡ್ತೀವೋ ಅದೇ ಥರ ಅಂತ ಅಂದರು. ಸೊ ಹಾಗಾಗಿ ಆಯಿತು ಕೊಡು ಒಂದ್ಸಲಿ ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿ ಒಂದು ಅರ್ಧ kg ತಗೊಂಡೆ. ಸೊ ನೋಡೋಣ, ಚೆನ್ನಾಗಿ ಅಡ್ಜಸ್ಟ್ ಆಯಿತು ಅಂತಂದರೆ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತ ಹೇಳಿದೆ. ಇಲ್ಲ ಅವರು ಟ್ರೈ ಮಾಡಿದ್ದೀನಕ್ಕ, ಸೇಮ್ ಹೀರೆಕಾಯಿ ಯಾವ ರೀತಿ ಬರುತ್ತೋ ಅದೇ ಥರನೇ ಟೇಸ್ಟ್ ಇದೆ ಇದು ಅಂತ ಅಂದರು. ಹಾಗಾಗಿ ಆಯಿತು ಕೊಡಮ್ಮ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಬೀಜ ದಪ್ಪ ಇದೆ. ಸೊ ಹಾಗಾಗಿ ಅದನ್ನು ತೆಗೆದಾಕ್ತೀನಿ. ಅದು ಬೀಜ ಸ್ವಲ್ಪ ಎಳೆದಿತ್ತು, ಹಾಗಾಗಿ ಸಹ ಸಣ್ಣಗೆ ಹೆಚ್ಕೊತಾ ಇದ್ದೀನಿ. ಸೊ ಈ ರೀತಿ ಅದು ಯಾವ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನೋ ಅದೇ ಸೈಜಲ್ಲಿ ಇದನ್ನು ಸಹ ಕಟ್ ಮಾಡ್ಕೊತಾ ಇದ್ದೀನಿ. ಈ ಈರುಳ್ಳಿನ ತಂದು ತುಂಬ ದಿನ ಆಗೋದ್ರೆ ಬ್ಲ್ಯಾಕ್ ಆಗಿಬಿಡುತ್ತೆ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇದಕ್ಕೆ. ಈಗ ಇದಕ್ಕೆ ನಾವು ಸಾಸಿವೆ ಹಾಕ್ತಾಯಿದ್ದೀನಿ.
ಚಿಟಪಟ ಆದಮೇಲೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಆ್ಯಂಡ್ ಉದ್ದಿನಬೇಳೆ, ಸ್ವಲ್ಪ ಜೀರಿಗೆ ಇಷ್ಟನ್ನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹೆಚ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ ಆ್ಯಂಡ್ ಕರಿಬೇವಿನ ಸೊಪ್ಪನ್ನು ಸಹ ಹಾಕ್ತಾಯಿದ್ದೀನಿ. ನೀಟಾಗಿ ಇದನ್ನು ಒಂದು ಸುತ್ತು ಬಾಡಿಸ್ಕೊಳ್ಳೋಣ. ಈ ರೀತಿ ನೀಟಾಗಿ ಬಾಡಿಸ್ಕೊಂಡ್ಮೇಲೆ ಸೊ ಈರುಳ್ಳಿ ಹೆಚ್ಕೊಂಡಿರೋಂತಹ ಈರುಳ್ಳಿನ ಹಾಕ್ತಾಯಿದ್ದೀನಿ ಇಲ್ಲಿ. ಈರುಳ್ಳಿನ ಚೆನ್ನಾಗಿ ಬಾಡಿಸೋಣ. ಕೆಂಬಣ್ಣ ಬರೋವರೆಗೂ ಈರುಳ್ಳಿನ ಬಾಡಿಸ್ಬೇಕು. ಸೊ ಈಗ ಹೆಚ್ಚಿಟ್ಕೊಂಡಿರೋಂತಹ ಕಾಯಿನ ಹಾಕ್ತಾಯಿದ್ದೀನಿ. ಇದನ್ನು ನೀಟಾಗಿ ಹಾಕಿ ಸೊ ಬಾಡಿಸ್ಕೋಬೇಕು. ಇದು ನೋಡೋದಕ್ಕೆ ಸೇಮ್ ಒಂದು ತರಕಾರಿ ಪಲ್ಯನೇ, ತುಂಬ ಚೆನ್ನಾಗಿ ಕಾಣ್ತಿದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ. ಇದನ್ನು ಎಣ್ಣೆಯಲ್ಲೇ ಬಾಡಿಸ್ಕೊಳ್ಳೋಣ. ಸೇಮು ಪಲ್ಯ ಯಾವ ರೀತಿ ಮಾಡ್ತೀವೋ ಅದೇ ರೀತಿಯೇ ಮಾಡೋದು. ಸೊ ನೋಡ್ತಾ ಇದ್ದೀರಲ್ಲ, ಫೈವ್ ಮಿನಿಟ್ಸು ಪ್ಲೇಟ್ನ ಕ್ಲೋಸ್ ಮಾಡಿ ನೀಟಾಗಿ ಅದು ಬೇಯಲಿ. ಸ್ವಲ್ಪ ಪರಾಟ ಮಾಡ್ಕೊಳ್ಳೋಣ. ಪ್ಲೇಟ್ ತೆಗೆದು ನೀಟಾಗಿ ಈ ರೀತಿ ಆಗಿದೆ. ಇದಕ್ಕೆ ನಾವು ಸ್ವಲ್ಪ ಕಾಯಿ ತುರಿನ ಹಾಕ್ತಾಯಿದ್ದೀನಿ. ತುರಿದುಕೊಂಡಿರುವಂತಹ ಕಾಯಿ ತುರಿ. ಇದಕ್ಕೆ ಯಾವ ರೀತಿ ಬಂದಿದೆ ಅಂತ ನೋಡೋಣ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ. ನಮ್ಮ ಗಿಡದಲ್ಲಿ ಬಿಟ್ಟಿರೋಂಥ ಹೂವು, ಮಲ್ಲಿಗೆ ಹೂವು ಮತ್ತು ಶಾಮಂತಿಗೆ. ಸೊ ಇವತ್ತು ದೇವ್ರ ಈ ಥರ ಕಲೆಕ್ಟ್ ಮಾಡಿ ಇಟ್ಟಿರ್ತೀನಿ, ದೇವ್ರ ಪೂಜೆಗೆ ಇಡೋಣ ಅಂತೇಳಿ. ತೇಜು ದೇವ್ರಿಗೆಲ್ಲ ಪೂಜೆ ಮಾಡ್ದ, ಈಗ ತಿಂಡಿ ತಿಂತಾ ಇದ್ದಾನೆ. ಹೇಗಿದೆ ತಿಂದೆ ಪಲ್ಯ? ಹೇಗಿದೆ ಪಲ್ಯ? ಪಲ್ಯ ಬರೀ ಪಲ್ಯ ತಿನ್ನಿ ಫಸ್ಟು. ಚಿನ್ನು ಹೇಗಿದೆ ತಿಂದೆ ಪಲ್ಯ? ಚೆನ್ನಾಗಿದೆಯಾ? ಕಹಿ ಇದೆಯಾ? ಇಲ್ಲ ಅಲ್ಲ, ಚೆನ್ನಾಗಿದೆ ಅಲ್ಲ? ನಿಜ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ ಫ್ಲೇವರ್ ಯಾವ ಥರ ಇದೆ ಅಂದರೆ ನಮ್ಗೆ ಯಾವುದು ಫ್ಲೇವರೇ ಸಿಗೋಲ್ಲ, ಅಷ್ಟು ಚೆನ್ನಾಗಿದೆ. ಯಾವುದೋ ಒಂದು ತರಕಾರಿ ತಿಂತಾಯಿದ್ದೀವಿ, ಒಂದೊಂದು ಥರ ಹೊಸ ರೆಸಿಪಿ ಅಂತ ಅನಿಸೋದೇ ಇಲ್ಲ ನಿಜ ಹೇಳ್ಬೇಕು ಅಂದರೆ. ಒನ್ ಮೋರ್ ಯಾವ ಥರ ಚೆನ್ನಾಗಿದೆ, ಚೆನ್ನಾಗಿದಲ್ಲ. ಇವತ್ತಿನ ಮಾರ್ನಿಂಗ್ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.